ಹಾಯ್ ನಮಸ್ಕಾರ ಎಲ್ಲರಿಗೂ. ತುಂಬ ಬಿಸಿಲಿದೆ, ಎಲ್ಲ ಥರ ಜ್ಯೂಸ್ನು ಟ್ರೈ ಮಾಡಬೇಕು ಈ ಬಿಸಿಲಲ್ಲಿ. ಸೊ ಹಾಗಾಗಿ ಈ ಹಣ್ಣು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ, ಬೇಲ್ದ ಹಣ್ಣು ಅಥವಾ ಬೆಲ್ಲದ ಹಣ್ಣು ಅಂತ ಹೇಳ್ಬಿಟ್ಟು. ಇದು ಓಪನ್ ಮಾಡಿದಾಗ ನೋಡಿ ಈ ಥರ ಇರುತ್ತೆ. ಈ ಹಣ್ಣಿನ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಹಣ್ಣನ್ನು ಪೂರ್ತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಹಣ್ಣು ನಿಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊತೀನಿ. ಹಳ್ಳಿಗಳ ಕಡೆ, ಈಗ ಸಿಟಿಲೂ ಎಲ್ಲ ಕಡೆನೂ ಈ ಹಣ್ಣು ಸಿಗುತ್ತೆ ಯೂಶಲಿ. ಪೂರ್ತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಹಾಗೆ ಇದಕ್ಕೆ ಒಳ್ಳೆ ರುಚಿ ಬರಬೇಕು ಅಂದರೆ ಬೆಲ್ಲದಿಂದನೇ ಮಾಡಬೇಕು. ಸೊ ಹಾಗಾಗಿ ನಾನು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಒಂದು 5-6 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಅದಕ್ಕೊಂದು 3-4 ಏಲಕ್ಕಿನ ಸಿಪ್ಪೆ ತೆಗೆದು ಆ ಕಾಳುಗಳನ್ನ ಮಾತ್ರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗುತ್ತೆ. ಈ ಹಣ್ಣು ಯೂಶಲಿ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಬೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬೆಲ್ಲನ ಕರಗಿಸ್ಕೊಂಡು ಅದನ್ನು ಸೋಸ್ಕೋಬೇಕು. ಅದರಲ್ಲೇನಾದರೂ ಗಲೀಜಿದ್ರೆ ಹೋಗಲಿ ಅಂತ ಅಷ್ಟೇ. ಸೊ ನೋಡಿ, ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸಿ ಸೋಸ್ಕೊಂಡಿದ್ದೀನಿ ಕೂಡ. ಈಗ ಏನಿದೆ ಬೆಲ್ಲದ ಪಾಕಕ್ಕೆ ಆ ರುಬ್ಬಿರೋ ಅಂಥ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಅದು ಕ್ರೀಮಿಯಾಗಿದೆ, ಕ್ರೀಮಿಯಾಗಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಬೆಲ್ಲನ ತುಂಬ ಕಡಿಮೆ ನೀರಲ್ಲಿ ಕರಗಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಎಕ್ಸ್ಟ್ರಾ ಐಸಿಂಗ್ ವಾಟರ್ನ ಹಾಕೋತಾ ಇದ್ದೀನಿ. ಸೊ ತುಂಬ ಬಿಸಿಲಿಗೆ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿಬಿಟ್ಟು ಐಸ್ ಕ್ಯೂಬ್ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ತಣ್ಣಗಿರುತ್ತೆ ಕುಡಿಬೇಕಾದ್ರೆ. ಸೊ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನಾದರೂ ನೀವು ನಿಂಬೆಹಣ್ಣು ಹಿಂಡಿದ್ರೆ ಸೇಮ್ ಪಾನಕ ಥರ ಆಗಿಬಿಡುತ್ತೆ. ಸೊ ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಬೇಲ್ದ ಹಣ್ಣಿನ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದಕ್ಕೆ ಸಕ್ಕರೆನೂ ಹಾಕ್ಕೋಬೋದು, ಬಟ್ ಬೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.